ಮೈಸೂರಿನ ಶ್ರೀ ನೀಲಕಂಠ ಸ್ವಾಮಿ ಮಠದ ಅಧ್ಯಕ್ಷರಾದ ನಾನು ಸಿದ್ಧಮಲ್ಲ ಸ್ವಾಮಿಗಳು ಎಂಬ ನಾಮಾಂಕಿತದಿಂದ ಸ್ವಾಮಿಗಳನ್ನಾಗಿ ಮಾಡಿದ್ದಾರೆ. 1962ನೇ ಇಸ್ವಿಯಲ್ಲಿ ನನಗೆ ಪಟ್ಟಾಧಿಕಾರ ಆಯಿತು. ಉಳ್ಳಳ್ಳಿಯ ಸದಾಶಿವ ಮಹಾಸ್ವಾಮಿಗಳು ನನಗೆ ಆಶ್ರಮಾಧಿಕಾರವನ್ನು ಕೊಟ್ಟರು. ಶ್ರೀ ನೀಲಕಂಠ ಸ್ವಾಮಿ ಮಠವು ರಾಜಮನೆತನದಿಂದ ಮನ್ನಣೆ ಪಡೆದಿದೆ. ಮಹಾರಾಜರಿಗೆ ಬೆನ್ನುಪಣಿ ಬಂದಿತ್ತು. ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಅದನ್ನು ವಾಸಿ ಮಾಡಿದರು. ಅವರು ಆ ಕಾಯಿಲೆಯನ್ನು ತೆಗೆದುಕೊಂಡಿದ್ದರು. ಆ ಕಾಯಿಲೆಯನ್ನು ಈ ಸ್ವಾಮಿಗಳು ತಾವು ಚಿಕ್ಕವರು, ಇನ್ನೂ ಏನೋ ಬಹಳ ಕೆಲಸ ಮಾಡಬೇಕಾಗಿದೆ ಸಮಾಜಕ್ಕೆ, ತಾವು ಚಿಕ್ಕ ವಯಸ್ಸಿನವರಾದ್ದರಿಂದ ಆ ಬೆನ್ನುಪಣಿಯನ್ನು ತಾವು ಸ್ವೀಕಾರ ಮಾಡಿದ್ದೀರಿ, ಅದು ಸರಿಯಿಲ್ಲ, ವಯೋವೃದ್ಧನಾಗಿರೋದ್ರಿಂದ ನಾನು ತಗೊಳ್ತೇನೆ ಅಂತ ಅವರಿಂದ ಇದನ್ನು ತಗೊಂಡ್ರು. ಅದನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಧರ್ಮಪತ್ನಿ ಲಿಂಗಾಜಮ್ಮಣಿಯವರು ಅವರ ಗದ್ದುಗೆಯನ್ನು ಕಟ್ಟಿಸಿ ಈ ಮಠವನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಮಠದ ಇತಿಹಾಸ.